ಬೈಜನಾಥಿಂದ ನಾವು ಸ್ಟಾರ್ಟ್ ಮಾಡಿ ನಾವಿವಾಗ ಬಂದಿರೋದು ಪ್ರಯಾಗ್ರಾಜಲ್ಲಿ ಇವಾಗ ನಡೀತಿರೋಂಥ ಮಗ್ ಮೇಳಕ್ಕೆ ನಾವು ಹೋಗ್ತಾ ಇರೋದು. ಇದು ವರ್ಷನೂ ನಡೆಯುತ್ತೆ. ಹಾಗೆ ಲಾಸ್ಟ್ ವರ್ಷ ನಡೆದಿದ್ದು ಮಹಾಕುಂಭ ಮೇಳ. ಹಾಗೆ ಇವಾಗ ನಡೀತಾ ಇರೋದು ಮಗ್ ಮೇಳ. ಇದು ಉತ್ತರಾಯಣದ ಮಾಘ ಮಾಸದಲ್ಲಿ ಸ್ಟಾರ್ಟ್ ಆಗಿದೆ. ಹಾಗೆ ಶಿವರಾತ್ರಿ ಇದು ಎಂಡ್ ಆಗುತ್ತೆ. ನಾವು ಡೈರೆಕ್ಟ್ ಬೈಜನಾಥ ಜಲಸಿದ್ ಜಂಕ್ಷನಿಂದ ಇಲ್ಲಿಗೆ ನಾವು 10 hours ಜರ್ನಿ ಆರಾಮಾಗಿ ನೈಟ್ ಮಾಡ್ಕೊಂಡಿದ್ದು. ರೂಮ್ ಯಾವುದೇ ರೀತಿ ಬುಕ್ ಮಾಡ್ಕೊಳ್ಳೋದು ಬೇಡ, ಆರಾಮಾಗಿ ಟ್ರೈನಲ್ಲೇ ಟ್ರಾವೆಲ್ ಮಾಡ್ಕೊಬೋಣ ಅಂತ ಬುಕ್ ಮಾಡಿ ನೈಟಲ್ಲಿ 9:30 ಹತ್ತದೋ ಆರಾಮಾಗಿ ಇಲ್ಲಿ 7 ಗಂಟೆಗೆ ಬಂದು ಇಳಿದಿದ್ದೀವಿ. ಇವಾಗ ಎಲ್ಲರೂ ಮಗ್ ಮೇಳದ ಹತ್ರಕ್ಕೆ ಹೋಗಬೇಕು. ಅದರಲ್ಲದೆ ಇಲ್ಲಿ ಟ್ಯಾಕ್ಸಿನೂ ಸಹ ಕೇಳಬೇಕು, ಪ್ರೈಸ್ ಎಷ್ಟು ಅಂತ. ಅದನ್ನು ಕೇಳಿ ಇಲ್ಲಿಂದ ನಾವು ಮಗ್ ಮೇಳ ನಡೀತಿರೋಂಥ ಪ್ಲೇಸ್ಗೆ ಹೋಗ್ತೀವಿ. ಫೈನಲಿ ಎಲ್ಲರೂ ಸಹ ಮಾತಾಡಿ ಪರ್ ಹೆಡ್ 50 ರೂಪಾಯಿ ಅಂದರು. ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತು. ಅದರಲ್ಲದೆ 2 ಆಟೋಯಿಂದ 4 ಜನ ಅಂದರೆ 200 ರೂಪಾಯಿ ಆಗುತ್ತೆ. ಆದರೂ ನಾವು 300 ರೂಪಾಯಿ ಮಾಡ್ಕೊಳಕ್ಕೆ ಕೇಳಿದ್ರು. ಆದರೂ ಯಾವುದೇ ರೀತಿ ಕಮ್ಮಿ ಮಾಡ್ಕೊಳ್ಳೋಂತ ಕಾಣಿಸ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ನಾವು ಡೈರೆಕ್ಟಾಗಿ ಆಯಿತು ನಡೀರಿ ಅಂದ್ಬಿಟ್ಟು 200 ರೂಪಾಯಿ ಅಲ್ವಾ ಅಂದ್ಬಿಟ್ಟು ಇವಾಗ ಪ್ರಯಾಗ್ರಾಜ್ನ ಸಂಗಮ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಮಗ್ಮೇಳ ಇರೋಂಥ ಜಾಗಕ್ಕೆ. ಪ್ರಯಾಗ್ರಾಜ್ನ ಸಂಗಮದ ಹತ್ರನೇ ಇನ್ನೇನಿನ್ನು 1 ಕಿಲೋಮೀಟರ್ ಹಿಂದ್ಗಡೆ ನಾವು ರೂಮ್ನ ಮಾಡಿದ್ದೀವಿ. ರೂಮ್ನ ಅಂದರೆ ಒಂದು ಡಾಮಿಟ್ರಿ ಥರ. ನಮ್ಮದು ಬ್ಯಾಗ್ಗಳೆಲ್ಲ ಲಗೇಜ್ ಎಲ್ಲ ತುಂಬ ಜಾಸ್ತಿ ಇತ್ತು. ಅದರಲ್ಲದೆ ನಾವು ಒಳಗೋಗಿ ಅಲ್ಲಿ ಇಟ್ಟು ಅದು ಮಾಡೋಗಂಟ ಟೈಮ್ ಆಗುತ್ತೆ ಅಂತ ನಾವು ಅಲ್ಲಿಂದ 1 ಕಿಲೋಮೀಟರ್ ಹಿಂದೆ ನಾವು ಡಾಮಿಟ್ರಿ ಥರ ಮಾಡಿ ಬ್ಯಾಗ್ನೆಲ್ಲ ಅಲ್ಲೇ ಇಟ್ಟು ನಾವು ಇವಾಗ ಸಂಗಮದ ಹತ್ರಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಏನೂ ಆಗಿಲ್ಲ, ಬೀಳ್ತು ಫೋನು, ಆದರೂ ಏನೂ ಆಗಿಲ್ಲ. ಅದೃಷ್ಟ. ಒಂದೊಂದ್ಸಲ ಏನಾದ್ರು ಕ್ಯಾಮ್ರಾ ಲೆನ್ಸ್ ಹೋಗ್ಬಿಟ್ರೆ ಐಫೋನ್ದು ಕೇಳಬೇಕಾ ಪ್ರೈಸ್ನ. ಲೆನ್ಸ್ ಹಾಕ್ಸೋಕ್ಕೆ ಏನು 5,000, ಇನ್ನೇನಾದರೂ ಡಿಸ್ಪ್ಲೇ ಹೋಯ್ತು ಅಂದರೆ 13,000. ಏಕ್ ಮಾತು ಅಂತ ಕೂಡ ಕಿತ್ಕೊಂಡು ಹಂಗೆ ಹೋಗ್ಬಿಡುತ್ತೆ. ಅದೃಷ್ಟಕ್ಕೇನೂ ಆಗಲಿಲ್ಲ. ಅಯ್ಯಪ್ಪ, ಇವಾಗ ಸಂಗಮದ ಹತ್ರನೇ ಇದ್ದೀವಿ. ಎಲ್ಲ ರಶ್ಶು, ಜನ ದಂಗುಲಿಗಳು. ಅದು ಅಲ್ಲದೆ ಮತ್ತು ಸಂಡೇ ಬೇರೆ. ಎಲ್ಲರೂ ಹತ್ತಾಗಿ ಇತ್ತಾಗಿ ನುಗ್ಗಾಡ್ತವ್ರೆ. ಹತ್ತಾಗಿ ಹೆಂಗೈತೆ ಅಂತ ನೋಡೋರು ಬಂದಿವಾಗ. ಬೋಟಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಮೇಯ್ನಾಗಿ ಬೇಕಾಗಿರುತ್ತೆ ಬೋಟಿಂಗು. ಅದರಲ್ಲೂ ಅಲ್ಲದೆ ಸಂಗಮದ ಹತ್ರಕ್ಕೆ ಹೋಗಿ ಗಂಗಾ, ಯಮುನಾ, ಸರಸ್ವತಿ ಆ 3 ಜಾಗಕ್ಕೆ ಹೋಗಿ ನಾವು ಸ್ನಾನ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನಾದರೂ ಬೋಟಿಂಗ್ ಇಲ್ಲ ಅಂದರೆ ಬರೀ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ನಾವು ಹಿಂತಿರುಗಬೇಕಾಗುತ್ತೆ. ಆದರೆ ಆ ಥರ ಆಗೋದು ಬೇಡ. ಬೋಟಿಂಗು ನಮಗೆ ಅವೈಲೇಬಲ್ ಆಗಿದ್ದರೆ ಸಾಕು. ಒಟ್ಟಿನ ಇಲ್ಲಿರೋಂಥ ಲೋಕಲ್ ಪೀಪಲ್ಸ್ಗಳು ಬೋಟಿಂಗ್ ಇಲ್ಲ ಅಂತಲೇ ಹೇಳ್ತಾ ಇರೋದು. ಆದರೆ ನಾವೇನು ಮಾಡೋಕ್ಕಾಗಲ್ಲ. ಒಂದೊಂದು ಟೈಮಲ್ಲಿ ಇದ್ರೂ ಇರ್ಬೋದು, ಇಲ್ಲದೇನೂ ಇರ್ಬೋದು. ಆದರೆ ಇದ್ದರೆ ನಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡೋಣ ಬೋಟಿಂಗ್ ಅವೈಲಬಿಲಿಟಿ ಇದೆಯೋ ಇಲ್ವೋ ಅಂತ ಹೋಗಿ ನೋಡೋಣ, ಬನ್ನಿ. That girl is a runner, she was born to get away. Hear that two-tone humming, headed out to the highway. I should have seen it coming for the years left in the dust. ಫೈನಲಿ ಎಲ್ಲರೂ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡು ಎಲ್ಲರೂ ರೆಡಿಯಾಗಿ ಇವಾಗ ಹೊರಡ್ತಾ ಇದೀವಿ. ಇಲ್ಲಿಂದ ಬಡೆ ಹನುಮನಿಗೆ ಹೋಗಿ ಬಡೆ ಹನುಮನಲ್ಲಿ ನಮಸ್ಕಾರ ಮಾಡಿ ಅಲ್ಲಿಂದ ನಾವು ಡೈರೆಕ್ಟಾಗಿ ಹೊರಡೋದು ಅಯೋಧ್ಯೆಗೆ. ಅದಕ್ಕೂ ಮುಂಚೆ ನಾವು ಎಲ್ಲರೂ ಬಡೆ ಹನುಮಾನ್ ಮಂದಿರಕ್ಕೆ ಹೋಗಿ ದರ್ಶನ ತಗೊಂಡು ಇವಾಗ ನಾವು ಮತ್ತೆ ನಮ್ಮ ರೂಮ್ ಕಡೆಗೆ ಹೋಗ್ತಾ ಇದ್ವಿ. ಯಾವುದೇ ರೀತಿ ನಾವು ದೇವಸ್ಥಾನದೊಳಗೆ ವಿಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ಸುಮ್ಮನೆ ಒಂದು ಸ್ವಲ್ಪ ರಶ್ ಇತ್ತು ಅಂದ್ಬಿಟ್ಟು ಫೋನ್ನ ಹೊರಗಡೆ ತೆಗೆದಿರಲಿಲ್ಲ. ನಮ್ಮದು ಒಂದು ಸ್ವಲ್ಪ ಲಗೇಜು ಮತ್ತು ನಾವು ಇದರಿಂದ ನೀರು ತೊಗೊಂಡು ಹೋಗ್ತಿದ್ವಲ್ಲ ಅದೇ ಇತ್ತು ಅಂದ್ಬಿಟ್ಟು ಯಾವುದೇ ರೀತಿ ವಿಡಿಯೋ ಮಾಡಿರಲಿಲ್ಲ. ಇವಾಗ ನಾವು ನಮ್ಮ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಇನ್ನೂ 3 ಜನ ಮುಂದೆ ಹೋಗ್ತಾ ಇದ್ದಾರೆ. ಇನ್ನೂ ನಾವು ನಿಧಾನಕ್ಕೆ ನಡ್ಕೊಂಡು ಇವಾಗ ನಮ್ಮ ರೂಮ್ ಕಡೆಗೆ ಹೋಗಿ ನಾವು ಬ್ಯಾಗ್ಗಳನ್ನ ಎತ್ಕೊಂಡು ಇವಾಗ ನಮ್ಮ ಡೆಸ್ಟಿನೇಷನ್ ನೆಕ್ಸ್ಟು ಅಯೋಧ್ಯೆಗೆ ಹೋಗಬೇಕು. ರಾಮ ಜನ್ಮಭೂಮಿಗೆ ಹೋಗಿ ನಾವು ಇವಾಗ ಅಲ್ಲಿಗೆ ಹೋಗೋದಕ್ಕೆ ಬಸ್ ಅವೈಲಬಿಲಿಟಿ ಇದೆಯೋ ಇಲ್ವೋ ಅನ್ನೋದನ್ನ ಅದನ್ನೂ ಸಹ ನೋಡಬೇಕು. ಇಲ್ಲ ಅಂದರೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕು. ನೋಡೋಣ ಹೋಗ್ತಾ ನಿಮಗೂ ಸಹ ಹೇಗೆ ಹೋಗೋದಂತ ಎಲ್ಲ ನಿಮಗೆ ಏನು ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ.
ನಾವಿದ್ದಿದ್ದ ರೂಮು ಇದೇನೆ, ಬ್ರದರ್ಸ್ ಜುಬ್ಲಿಯಂಟ್ ರೆಸ್ಟೋರೆಂಟು. ಇಲ್ಲಿಂದ ನಾವು ಇವಾಗ ಹೊರಡ್ತಾ ಇರೋದು ಬಸ್ ಸ್ಟ್ಯಾಂಡ್ಗೆ. ಆದರೆ ಇಲ್ಲಿ ಯಾವುದು ನಿಯರೆಸ್ಟ್ ಬಸ್ ಸ್ಟ್ಯಾಂಡ್ ಅಂತ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ನಾವು ಅಯೋಧ್ಯೆಗೆ ಬಸ್ನ ಹತ್ತಬೇಕು. ನಾವು ಯಾವುದೇ ರೀತಿ ಇಲ್ಲಿಂದ ಟ್ರೈನ ಬುಕ್ ಮಾಡಿಲ್ಲ, ಟ್ರೈನ್ಗಳು ಜಾಸ್ತಿ ಸಿಗಲಿಲ್ಲ. ಅದಕ್ಕೋಸ್ಕರ ನಾವು ಟ್ರೈನ್ ಬುಕ್ ಮಾಡ್ದೇ ಇಲ್ಲಿಂದ ಬಸ್ಸಲ್ಲೇ ಹೋಗೋಣ. 180 ಕಿಲೋಮೀಟ್ರ್, 3 hours ಜರ್ನಿ ಅಂತ ಎಲ್ಲರೂ ಇವಾಗ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ತಾ ಇದ್ದೀವಿ. ಅದು ಅಲ್ಲದೆ ನಾವು ಊಟನೂ ಸಹ ನಾವು ಇಲ್ಲೇ ಜುಬ್ಲಿಯಂಟಲ್ಲೇ ಮಾಡಿದೋ, ಬ್ರದರ್ಸ್ ಜುಬ್ಲಿಯಂಟು ಇರೋ ರೆಸ್ಟೋರೆಂಟಲ್ಲೇ. ಚೆನ್ನಾಗೇ ಇತ್ತು, ಒಂದು ಪಕ್ಷ ಬೆಟರ್. ಓಕೆ, ಇದು ಬಂದರೆ ಇಲ್ಲಿ ಬರೀ ರೋಟಿಗಳನ್ನೇ ತಿನ್ನಬೇಕು ಹೊರತು ಇನ್ನೇನು ಇಲ್ಲ. ನಮ್ಮ ಸೌತ್ ಇಂಡಿಯಾ ಊಟಗಳಂತೂ ಸಿಗೋದೇ ರೇರು. ಸಿಕ್ಕಿದ್ರೆ ಅದೃಷ್ಟ. ಬರೀ ನಾವು ಫ್ರೈಡ್ ರೈಸ್ ಅಷ್ಟೇ ತಿಂತಾ ಇರೋದು ಬಿಟ್ರೆ ಬೇರೆ ಇನ್ಯಾವುದು ನಾವು ತಿನ್ನೋಕ್ಕೆ ಹೋಗ್ತಾ ಇಲ್ಲ. ನೋಡೋಣ ನೆಕ್ಸ್ಟು ಹೋಗ್ತಾ ಇವಾಗ ಏನು ಸಿಗುತ್ತೆ ಅಂತ ಅಯೋಧ್ಯೆಯಲ್ಲೂ. ಪ್ರಯಾಗ್ರಾಜಿಂದ ಅಯೋಧ್ಯೆಗೆ ಪರ್ ಹೆಡ್ 370 ರೂಪಾಯಿ ಆರಾಮಾಗಿ. ಇದು ಎಲೆಕ್ಟ್ರಿಕ್ ಬಸ್ಸು, ಆರಾಮಾಗಿ AC ಬಸ್ಸು. ನಾವು ನಾನ್ AC ಹೋಗಿರಲಿಲ್ಲ, ಅಲ್ಲಿ ಬೇಗ ಬಸ್ ಯಾವ್ದು ಸಿಕ್ತೋ ಅದನ್ನ ನಾವು ಬೇಗ ಹತ್ಕೊಂಡು ಬೇಗ ಹೊರಡ್ತಾ ಇದ್ದೀವಿ. ಏನಾದರೂ ನಮಗೆ ಟೈಮ್ ಇತ್ತು ಅಂದಿದ್ರೆ ಪಕ್ಕ ನಾವು ನಾನ್ ಎಲೆಕ್ಟ್ರಿಕ್ ಬಸ್ಸಲ್ಲಿ ಇಲ್ಲಾಂದರೆ ನಾನ್ AC ಬಸ್ನ ನೋಡಿ ಆರಾಮಾಗಿ ಹೋಗ್ತಿತ್ತು. ಅದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗಿರ್ತಿತ್ತು. ಆದರೆ ನಮಗೆ ಇದು ಸಹ 370 ರೂಪಾಯಿ ಬಜೆಟ್ ಫ್ರೆಂಡ್ಲಿನೇ. ಆದರೂ ನಾವು ಬೇಗ ಹೋಗ್ಬೇಕಾಗಿತ್ತು, ಟೈಮ್ ಆಲ್ರೆಡಿ ಆಗೋಗಿತ್ತು. ಅಲ್ಲೂ ಒಂದು ಸ್ವಲ್ಪ ರೂಟ್ನೆಲ್ಲ ಮಿಸ್ ಮಾಡ್ಕೊಂಡು ಇಲ್ಲದೆ ಇರೋ ಜಾಗಕ್ಕೆಲ್ಲ ಹೋಗಿ ರೂಮ್ಗೆ ಹೋಗಿ ಇವಾಗ ನಾವು ಆರಾಮಾಗಿ ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ. ಇನ್ನು 90 ಕಿಲೋಮೀಟರ್ ಇದೆ ಇಲ್ಲಿಂದ ಅಯೋಧ್ಯೆಗೆ. ಹೋಗೋಣ. ಇವಾಗ ಬೇರೆ ನಿಲ್ಲಿಸಿದ್ದಾರೆ, ಒಂದು ಸ್ವಲ್ಪ ಬ್ರೇಕ್ ಕೊಟ್ಬಿಟ್ಟು ಏನೋ ತಿಂಡಿ ತಿನ್ನಿ ಅಂದ್ಬಿಟ್ಟು ನಿಲ್ಲಿಸಿದ್ದಾರೆ. ಆಚೆ ಎಲ್ಲ ಹೋಗಿದ್ದಾರೆ. ಆಲ್ರೆಡಿ 6:30. ನಾವು ರಾಮ ಜನ್ಮಭೂಮಿಗೆ ಹೋಗಿ ಅಲ್ಲಿ ದರ್ಶನ ಮಾಡಬೇಕು. ಅಲ್ಲೂ ದರ್ಶನ ಮಾಡೋಕ್ಕೆ 3 hour ಆಗುತ್ತಂತೆ. ಇವಾಗ ಪ್ರೆಸೆಂಟಾಗಿ ನಾವು ಇಲ್ಲಿಂದ ರಾಮ ಜನ್ಮಭೂಮಿಯಿಂದ ಇನ್ನು ನಾವು ಬಸ್ ಸ್ಟ್ಯಾಂಡಿಂದ ನಮಗಿನ್ನು ರಾಮ ಜನ್ಮಭೂಮಿಗೆ 9 ಕಿಲೋಮೀಟ್ರ್ ಇದೆ. ಆ 9 ಕಿಲೋಮೀಟ್ರಿಗೆ ಮಾಮೂಲಿ ವೆಹಿಕಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 4 ಜನಕ್ಕೆ 160, ಹಾಗೆ ಪರ್ ಹೆಡ್ 40 ರೂಪಾಯಿ ತಗೋತಾರೆ ಬಸ್ ಸ್ಟ್ಯಾಂಡಿಂದ ಹಿಡಿದು ರಾಮ ಜನ್ಮಭೂಮಿ ತನಕ. ಎಲ್ಲರೂ ಇವಾಗ ಶ್ರೀರಾಮ ಜನ್ಮಭೂಮಿ ಹತ್ರ ಬಂದು ನಿಂತಿದ್ದೀವಿ. ಇದು ಕೌಂಟರ್ಗಳು. ಏನಾದರೂ ಟಿಕೆಟ್ ಇಶ್ಯೂ ಇದ್ದರೆ, ಹಾಗೆ ಡಿಸಬಿಲಿಟಿ ಇದ್ದರೆ ವೀಲ್ ಚೇರಲ್ಲಿ ಬರೋರಿಗೆ ಮಾತ್ರ ಇಲ್ಲಿ ಅಲೌಡು. ಹಾಗೆ ಅವ್ರಿಗೆ ಬ್ಯಾಗ್ ಇಡೋಕ್ಕೆ ಇದೇ ಕೌಂಟರು. ಬಂದು ಬ್ಯಾಗ್ನ ಇಡ್ಬೋದು ಬೇಕಾದ್ರೆ. ಏನಾದ್ರೂ ಏನು ಡಿಸಬಿಲಿಟಿ ಇಲ್ದೇ ನಮ್ಮಂಥವ್ರು ನಾರ್ಮಲ್ ಆಗಿರೋರು ಬ್ಯಾಗ್ನ ತೊಗೊಂಡು ಇನ್ನೂ 100 ಮೀಟ್ರ್ ಮುಂದೆ ಇದೆ, ಹೋಗಿ ಲೆಫ್ಟಿಗೆ ಹೋದರೆ ಅಲ್ಲಿ ಇರುತ್ತೆ. ನಾವು ಇನ್ನೂ ಹೋಗಿಲ್ಲ. ಇಲ್ಲಿ ನಾವು ಮತ್ತೆ ಮುಖನ ತೊಳ್ಕೊಂಡು ಫ್ರೆಶ್ ಅಪ್ ಆಗಬೇಕು ಅಂತ ನಾವು ಇಲ್ಲಿ ಬಂದು ನಿಂತಿದ್ದೀವಿ. ಹಿಂದ್ಗಡೆ ವಾಶ್ರೂಮ್ ಇದೆ, ಎಲ್ಲರೂ ಸಹ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೋಗಿದ್ದಾರೆ. ಎಲ್ಲರೂ ಇವಾಗ ಬ್ಯಾಗ್ನಲ್ಲಿ ಲಗೇಜ್ ಕೌಂಟ್ರಿಗೆ ಇಡೋಕೆ ಹೋಗ್ತಾ ಇದ್ವಿ. ಎಲ್ಲರೂ ಸಹ ಕ್ಯೂ ಸಿಸ್ಟಮಲ್ಲೇ ಹೋಗಬೇಕು. ಅಲ್ಲಿ ಮುಂದೆ ಹೋಗಿ ಅಲ್ಲಿ ಲಗೇಜ್ ರೂಮಲ್ಲಿ ಲಗೇಜ್ನ ಇಟ್ಟು ಅದಾದ ನಂತರ ದೇವ್ರ ದರ್ಶನಕ್ಕೆ ಹೋಗಬೇಕು. ಶ್ರೀರಾಮ ಜನ್ಮಭೂಮಿಯಲ್ಲಿ ಇಷ್ಟು ದಿನ ವೆಯ್ಟ್ ಮಾಡ್ತಿದ್ದೋ ಹೋಗ್ಬೇಕು ಅಂತ. ಫೈನಲಿ ಶ್ರೀರಾಮ ಜನ್ಮಭೂಮಿಗೆ ನಾವೆಲ್ಲ ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೋ, ಆದರೆ ಹೋಗೋಕ್ಕಾಗಿರಲಿಲ್ಲ. ಆದರೆ ಈ ಸಲ ಟೈಮ್ ಆಗಿ ಎಲ್ಲರೂ ಸಹ ವಾರಣಾಸಿ, ಪ್ರಯಾಗ್ರಾಜು, ಹಾಗೆ ಬೈದ್ಯನಾಥ್, ಹಾಗೆ ಶ್ರೀರಾಮ ಜನ್ಮಭೂಮಿಗೆ ನಾವೆಲ್ಲ ಇವಾಗ ಬಂದಿರೋದು. ಹಾಗೆ ಫೈನಲಿ ಎಲ್ಲರೂ ಲಗೇಜ್ ಸೆಕ್ಯೂರಿಟಿ ಮಾಡ್ಕೊಂಡು, ನಮ್ಮ ಸೆಕ್ಯೂರಿಟಿ ಚೆಕಿಂಗ್ನ ಮಾಡ್ಕೊಂಡು ಇವಾಗ ದೇವಸ್ಥಾನದೊಳಗೆ ಹೊರಡ್ತಾ ಇದ್ದೀವಿ. ಇನ್ನೇ ನಾವು ಬ್ಯಾಗ್ನೂ ಸಹ ಲಾಕರಲ್ಲಿ ಇಟ್ಟಿಲ್ಲ, ಕೇಳಿ ನೋಡಬೇಕು ಯಾವ ಕಡೆ ಇದೆ ಅಂತ. ನಾವು ಬಂದಿರೋದೇ ಫಸ್ಟ್ ಟೈಮ್. ಯಾವ ಕಡೆ ಲಗೇಜ್ ಕೌಂಟ್ರ್ಗಳಿದೆಯೋ ಅಲ್ಲಿ ಬ್ಯಾಗ್ಗಳನ್ನ ಇಟ್ಟು ನಾವು ಶ್ರೀರಾಮ ಪ್ರಭುವಿನ ದರ್ಶನಕ್ಕೆ ಒಳಗೆ ತೆರಳಬೇಕು. ಅದು ಅಲ್ಲದೆ ನಮಗೆ ಜಾಸ್ತಿ ಟೈಮ್ ಇಲ್ಲ ದರ್ಶನಕ್ಕೆ, ಅದಕ್ಕೋಸ್ಕರ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ. ಇದೇನೆ ಲಗೇಜ್ ಕೌಂಟ್ರ್ಗಳು. ಯಾರ್ಯಾರಿಗೆ ಡಿಸಬಿಲಿಟಿ ಇಲ್ವೋ, ಅಂಗವಿಕಲರಿಲ್ವೋ, ಹ್ಯಾಂಡಿಕ್ಯಾಪ್ ಇಲ್ವೋ ಅವರೆಲ್ಲ ಇಲ್ಲಿ ಬಂದು ನಿಮ್ಮ ಬ್ಯಾಗ್ಗಳನ್ನ ಡೆಪಾಸಿಟ್ನ ಮಾಡಿ ದೇವ್ರ ದರ್ಶನಕ್ಕೆ ಹೋಗ್ಬಹುದು. ಫೈನಲಿ ಎಲ್ಲರೂ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದು, ಅಪ್ಪ
ನೋಡಕ್ಕೆ ಎರಡು ಕನ್ಸಲ್ದು ಗುರು. ಹೊರಗೆ ಹೋದಾಗ ಎಷ್ಟು ವೈಭೋಗದಿಂದ ಇದೆ ಅಂದರೆ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಒಂದ್ಸಲ ಹೋಗಿ ರಿಯಲ್ ಆಗಿ ನೋಡ್ದಾಗ್ಲೇ ಎಷ್ಟು ವೈಭೋಗದಿಂದ ಇದೆ ಅಂದರೆ ಅದನ್ನ ಹೇಳೋಕ್ಕೂ ಆಗಲ್ಲ. ಬಂದು ಒಂದ್ಸಲ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ್ಲೇ ಗೊತ್ತಾಗೋದು. ಅದಕ್ಕೋಸ್ಕರ ಒಂದು ಸಲ ಇನ್ನು ಪೂರ್ತಿಯಾಗಿ ಅಷ್ಟೊಂದು ಕಂಪ್ಲೀಟ್ ಆಗಿಲ್ಲ. ಒಟ್ಟಿನಲ್ಲಿ ದೇವಸ್ಥಾನ ಅಂತೂ ಫುಲ್ಲು ಕಂಪ್ಲೀಟ್ ಆಗಿದೆ. ಇನ್ನು ಅಕ್ಕಪಕ್ಕ ಆ ಕಡೆ ಸೈಡ್ಗಳು ಇನ್ನು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಹಾಗೆ ನಾನು ಹಿಂದೆ ನೋಡ್ತಾ ಇರೋದು ಇದೆಲ್ಲ ಲಗೇಜ್ ರೂಮ್ಗಳು. ನೀವೇನಾದ್ರೂ ಯಾವುದೇ ರೀತಿ ಡಿಸಬಿಲಿಟಿ ಇಲ್ಲ ಅಂದರೆ, ಅಂಗವಿಕಲರು ಇಲ್ಲ ಅಂದರೆ ಆರಾಮಾಗಿ ಬಂದು ಇಲ್ಲಿ ನೀವು ಡೆಪಾಸಿಟ್ನ ಮಾಡ್ಬೋದು. ಬ್ಯಾಗ್ ವಿತ್ ನಿಮ್ದು ಏನೇನು ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆಯೋ ಎಲ್ಲನೂ ಸಹ ತಗೊಂಡು ಬಂದು ಇಲ್ಲಿ ನೀವು ಡೆಪಾಸಿಟ್ನ ಮಾಡ್ಬೋದು. ಹಾಗೆ ನಿಮ್ಮ ಸ್ಲಿಪ್ಪರ್ಸ್ಗಳು ಸಹ ಇಲ್ಲೇ ಬಂದು ಡೆಪಾಸಿಟ್ನ ಮಾಡ್ಬೋದು. ಎಲ್ಲನೂ ಸಹ ಫ್ರೀನೇ, ಯಾವುದೇ ರೀತಿ ದುಡ್ಡು ಕೊಡೋ ಅಂಥದ್ದು ಇಲ್ಲ. ಹಾಗೆ ಯಾವುದೇ ರೀತಿ ಒಳಗಡೆ ಫೋನ್ಗಳಂತೂ ಅಲೋಡ್ ಇರಲ್ಲ. ಆ ಥರ ಫುಲ್ಲು ಹೈಟೆಕ್ ಸೆಕ್ಯೂರಿಟಿ ಆಗಿರೋದು. 3 ಸಲ ಸೆಕ್ಯೂರಿಟಿ ಚೆಕಿಂಗ್ ಆಗೋದು ಈ ಶ್ರೀರಾಮ ಜನ್ಮಭೂಮಿಯಲ್ಲಿ. ಅದಕ್ಕೋಸ್ಕರ ಬಂದು ಒಂದ್ಸಲ ನೋಡಿ ಹೆಂಗಿದೆ ಅಂದರೆ, ದೇವ್ರನ್ನ ನೋಡ್ತಾ ಇದ್ರೆ ಒಂದ್ಸಲ ಹೇಳೋಕ್ಕಾಗಲ್ಲ, ಅದನ್ನ ಆ ಥರ ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗಲ್ಲ. ಬಂದು ಒಂದ್ಸಲ ನೋಡಿದಾಗ್ಲೇ ಅದು ಮೈಗೆ ಒಂಥರ ರೋಮಾಂಚನ ಅನಿಸೋದು. ನಾವು ಸಹ ಬಂದು ಒಂದ್ಸಲ ನೋಡಿದ್ದೀವಿ, ಇನ್ನೂ ಒಂದ್ಸಲ ನೋಡಬೇಕು ಅಂತ ಅನಿಸ್ತಿದೆ. ಆದರೆ ಅದನ್ನ ಡೇ ಟೈಮಲ್ಲಿ ನೋಡಬೇಕು. ಏನಕ್ಕಂದರೆ ಹೆಂಗೆ ಕಟ್ಟಿದ್ದಾರೆ ಅಂದರೆ ಅದನ್ನ ಅರಮನೆ ಥರ ಕಟ್ಟಿರೋದು. ನಮಗೆ ಬೃಂದಾವನದಲ್ಲಿ ಪ್ರೇಮ ಮಂದಿರ ಯಾವ ಥರ ಒಂಥರ ಒಳೆಯಲ್ಲಿ ಹೆಂಗೆ ನೈಟ್ ಹೊತ್ತು ಕಾಣಿಸುತ್ತೋ ಅದೇ ರೀತಿ ಇದು ಸಹ ಇನ್ನೂ ಅದ್ಭುತ ಕಾಣಿಸುತ್ತೆ. ಏನಾದರೂ ಲೈಟಿಂಗ್ಸ್ ಆನ್ ಮಾಡ್ತು ಅಂದರೆ ಹೇಳೋಕ್ಕೆ ಆಗಲ್ಲ. ಆ ಥರ ವಜ್ರದ ಥರ ಹೊಳಿತದಲ್ಲ ಹಂಗೆ ಹೊಳಿತಾ ಇರುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ಈ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ. ಹೇಳ್ತಾ ಹೋದ್ರೆ ಏನು ಹೇಳೋದು ಗುರು, ಮುಂದೆ ಹೆಂಗೆ ಕಾಣಿಸ್ತೈತೋ ಒಳಗೆ ಅದಕ್ಕಿಂತ ಡಬಲ್ ಕಾಣಿಸ್ತಾ ಇದೆ. ಬಂದು ಒಂದ್ಸಲ ನೋಡಿದ್ರೆ ಅದ್ದೂರಿಯಾಗಿರುತ್ತೆ. ನೋಡಿ, ಜೈ ಶ್ರೀರಾಮ್. ಕೊನೆಯದಾಗಿ ನಮ್ಮ ಅಣ್ಣಂದ್ರುಗಳೆಲ್ಲ ಏನೋ ಒಂದು ಹೇಳ್ಬೇಕಂತೆ. ಏನ್ ಹೇಳ್ಬೇಕು? ಜೈ ಶ್ರೀರಾಮ್. ಏನ್ ಹೇಳ್ಬೇಕು? ಜೈ ಶ್ರೀರಾಮ್. ಎಲ್ಲರೂ ಇವಾಗ ದರ್ಶನ ಮುಗಿಸ್ಕೊಂಡು ನಾವಿವಾಗ ಮತ್ತೆ ನಮ್ಮ ಪಯಣನ ಮುಂದಕ್ಕೆ ಹೋಗ್ತಾ ಇದೀವಿ. ಆದ್ರೂ ದೇವಸ್ಥಾನನ ಒಂದು ಸಲ ಈ ಸರೌಂಡಿಂಗ್ ಅಲ್ಲಿ ನೋಡಿದ್ರೆ ಅದ್ದೂರಿಯಾಗಿರುತ್ತೆ. ಆದ್ರೂ ಜನರುಗಳು ಮಾತ್ರ ಜಾಸ್ತಿ ಅವ್ರೆ. ನಾವೇನ್ ಅನ್ಕೊಂಡು ಅಂದ್ರೆ ದರ್ಶನಕ್ಕೆ ತುಂಬಾ ಟೈಮ್ ಆಗುತ್ತೆ ಅಂತ ಅನ್ಕೊಂಡಿದ್ದು. ಅದರಲ್ಲದೆ ಕೇಳಿದಾಗ ಹೊರಗಡೆ ಲೋಕಲ್ಸ್ಗಳನ್ನೆಲ್ಲ 3 hours ಬೇಕು ಅಂತ ಹೇಳಿದ್ರು. ಆದ್ರೆ ನಮ್ಗೆ ಬೇಗ ಬಂದಿಟ್ಟೇನೆ ನಾವು ಸರಾಯು ಘಾಟ್ಗೆ ಸ್ನಾನ ಮಾಡ್ಬೇಕು ಅಂತ ಅನ್ಕೊಂಡು. ಆದ್ರೆ ಇದೇ ಪ್ರಾಬ್ಲಮ್. ಆದ್ರೂ ಏನ್ ಗುರು ಲಾಗ್ ಮಾಡ್ಬೇಕಾರೆ ಮೈಕ್ಗಳು ಯೂಸ್ ಮಾಡ್ತಾರೆ ಚಿತಾಲ್ ಪತಲ್ ಮಾಡ್ತಾರೆ. ಆದ್ರೂ ನಮ್ಗೆ ಏನು ಮಾಡಕ್ಕಾಗಲ್ಲ. ದರ್ಶನ ಮಾಡಕ್ಕೆ ಮಿನಿಮಮ್ 3 hours ಇಂದ 4 hours ಇವಾಗ ನಾವು ಹಂಗೆ ಬತ್ತಾ ಒಂದು ಶಾಪಿಂಗ್ ಮಾಡೋಣ ಅಂತ ಶಾಪಿಂಗ್ ಬಂದಿದೀವಿ. ಜನಸಾಗರ ತುಂಬಾನೇ ತುಂಬೋರೆ ಗುರು. ನಾವು ಕಮ್ಮಿನೇ ತುಂಬೋರೆ ಅಂತ ಅನ್ಕೊಂಡಿದ್ದು. ಆದ್ರೂ ಜನಸಾಗರ ತುಂಬಾನೇ ಇದೆ ಶಾಪಿಂಗ್ ಅಲ್ಲಿ. ಇಲ್ಲಿವರೆಗೂ ಜನರುಗಳನ್ನ ಅಲ್ಲಿ ನೋಡಿದ್ದು. ಇವಾಗ ಶಾಪಿಂಗ್ ಹತ್ರ ನೋಡೋಣ. ಧನುಷ್ ಮಗು ಹೇಳು, ಕ್ಯಾಮ್ರಾ ಫೋನ್ ನನ್ನ ಹತ್ರನೇ ಐತೆ ಅಂತ. ಇಲ್ಲಿ ಬಂದ್ರೆ ಏನಾದ್ರು ನೀವು ತಗೊಂಡೋಗ್ಬೇಕು ಅಂದ್ರೆ ಇಲ್ಲಿಂದ ತಗೊಂಡು ಹೋಗ್ಬೋದು. ನೋಡ್ಬಲ್ಲ ಇಷ್ಟಂತ ಅದು 250. ಈ ಶ್ರೀರಾಮನಿಗೆ 250 ರೂಪಾಯಿ. ನೋಡೋಣ, ನೋಡಕ್ ಮಾತ್ರ ಚೆನ್ನಾಗೇ ಇದೆ. ಪರ್ಚೇಸ್ ಅಂತೂ ಪಕ್ಕ ಮಾಡ್ಬೇಕು. ಇದು ಇದೆ, ಇದು 50 ರೂಪಾಯಿ. ಹಾಗೆ ಇದು ಇದೆ, ಇದು ಸಹ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ. ಆದ್ರೆ ನನಗೆ ತುಂಬಾ ಅಟ್ರಾಕ್ಟ್ ಆಗಿದೆ ಅಂದ್ರೆ ಈ ಶ್ರೀರಾಮ ಪ್ರಭು. ಇದನ್ನೇ ಸಹ ನೋಡ್ತೀನಿ ಒಟ್ಟಿನ ತಗೊಳಕ್ಕೆ. ನೋಡವ ಏನಿದೆ ಹೆಂಗಿದೆ ಅಂತ. ಫೈನಲಿ ಎಲ್ಲರೂ ನಾವು ಶ್ರೀರಾಮ ಪ್ರಭುವಿನ ತಗೊಂಡು ಇಲ್ಲಿಂದ ಹೊರಡ್ತಾ ಇದೀವಿ. ನಮ್ಗೆ ಎಷ್ಟೆಷ್ಟು ಬೇಕಾಗಿತ್ತೋ ಅಷ್ಟು ನಾವು ತಗೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ಕ್ಯಾಮ್ರಾ ಧನುಷ್ ಎತ್ತಿ ಫೋನ್ ಹೊಡಿತಾ ಇದ್ರಾ? ಹುಷಾರು, ಫೋನ್ ಅಂದಲ್ಲ ನಿಮ್ದೇ. ನನ್ನ ಫೋನ್ ಐಫೋನ್ ಫುಲ್ ಸ್ಟೋರೇಜ್ ತುಂಬೋಗೈತೆ. 256 GB 4 ದಿನದಿಂದ ಫುಲ್ಲು ಮುಗಿಸ್ಬಿಟ್ಟಿದ್ದೀನಿ. ಇವಾಗ ಖಾಲಿ ಆಯ್ತು. ಇವಾಗ
S24 ಅಲ್ಟ್ರಾ ಹಿಡ್ಕೊಂಡು ವಿಡಿಯೋ ಮಾಡಕ್ ಪರಿಸ್ಥಿತಿ ಬಂದ್ಬಿಡ್ತು. ಏನು ಮಾಡಂಗಿಲ್ಲ. ಆದ್ರೂ 2 ಫೋನ್ಗಳು ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು. ಯಾವ ಕಡೆ? ಮೈಸೂರು. ನೀವು ಬೆಂಗಳೂರು? ಓಕೆ, ಎಲ್ಲ ನಾವು ಮೈಸೂರೇ ಇಷ್ಟೇ. ಆದ್ರೂ ನಾವು ಅಯೋಧ್ಯೆಗೆ ಬಂದಾಗ ನಾವು ಡೈರೆಕ್ಟ್ ಆಗಿ ಹೋಗ್ಬೇಕಾಗಿತ್ತು ಹನುಮಾನ್ ಮಂದಿರ್ಗೆ. ಆದ್ರೆ ನಮ್ಗೆ ಟೈಮ್ ಇಲ್ದಿರೋ ಕಾರಣ ನಾವು ಡೈರೆಕ್ಟ್ ಶ್ರೀರಾಮ ಮಂದಿರಕ್ಕೆ ಹೋದೋ. ಅದಕ್ಕೋಸ್ಕರ ನಾವ್ ಇವಾಗ ಹನುಮಾನ್ ಮಂದಿರ್ಗೆ ಹೋಗ್ತಾ ಇದೀವಿ. ಅದೇನಾದ್ರೂ ಮಿಸ್ಸು ಏನಾದ್ರೂ ನಮ್ಗೆ ನಾವ್ ಏನಕ್ಕಂದ್ರೆ ಬೇಗ ಕ್ಲೋಸ್ ಆಗೋಗುತ್ತೆ ರಾಮ ಮಂದಿರ ಅಂದ್ಬಿಟ್ಟು ನಾವು ಬೇಗ ಹೋದೋ. ಆದ್ರೆ ಇವಾಗ ಹನುಮಾನ್ ಮಂದಿರ್ಗೆ ಹೋಗ್ತಾ ಇದೀವಿ. ಹನುಮಾನ್ ಮಂದಿರ ಕ್ಲೋಸ್ ಆಗಿದೆ ಏನೋ ಇವಾಗ ಗೊತ್ತಿಲ್ಲ. ಒಟ್ಟಿನಲ್ಲಿ ದೇವಸ್ಥಾನ ಓಪನ್ ಇರುತ್ತೋ ಕ್ಲೋಸ್ ಇರುತ್ತೋ ಹನುಮಾನ್ ಮಂದಿರವೇ. ಏನಾದ್ರೂ ಓಪನ್ ಇದ್ರಂತೂ ಪಕ್ಕ ಹೋಗಿ ದರ್ಶನ ಮಾಡ್ತೀವಿ. ಏನಾದ್ರೂ ಕ್ಲೋಸ್ ಆಗಿದ್ರೆ ಆಚೆಯಿಂದನೇ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡ್ತೀವಿ. ಹಾಗೆ ನೀವೇನಾದ್ರು ಬಂದ್ರೆ ಮೊದಲು ನೀವು ಹನುಮಾನ್ ಮಂದಿರ್ಗೆ ಹೋಗಿ ಅದಾದ ನಂತರ ಅಯೋಧ್ಯೆ ಶ್ರೀರಾಮ ಪ್ರಭುನ ದರ್ಶನ ಮಾಡಿ. ಹನುಮಾನ್ ಮಂದಿರ್ಗೆ ಬಂದು ಆದ್ರೆ ಕ್ಲೋಸ್ ಆಗ್ಬಿಟ್ಟಿದೆ. ಗೊತ್ತಿಲ್ಲ ಇನ್ನ ಕ್ಲೋಸ್ ಆಗಿದೆಯೋ ಇಲ್ಲ ಅಂದ್ರೆ ಮಹಾಮಂಗಳಾರತಿ ನಡೀತಿದ್ಯೋ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ 4 ಫ್ರೆಂಡ್ಸ್ಗಳು ಆಲ್ರೆಡಿ ಹೋಗಿ ಬಂದಿದ್ದಾರೆ. ಹಾಗೆ ನಾವು ಇವಾಗ ಬಂದಿದೀವಿ. ಏನಕ್ಕಂದ್ರೆ ಲಗೇಜ್ ನೋಡ್ಕೊಳಕ್ ಆಚೆ ಯಾರು ಇಲ್ಲ. ಅದಕ್ಕೋಸ್ಕರ ನಾವು ಒಳಗ್ ಬೇಗ ನಾವು ದೇವಸ್ಥಾನ ಒಳಗೆ ಬಂದು ಇವಾಗ ನೋಡಕ್ ಬಂದು ಅಷ್ಟೊತ್ತಿಗೆ ಡೋರ್ ಕ್ಲೋಸ್ ಆಗಿದೆ. ಆದ್ರೂ ದರ್ಶನ ಮಾಡ್ಕೊಂಡು ಹೋಗೋದೇನಾದ್ರು ಮಹಾಮಂಗಳಾರತಿ ನಡೀತಿದ್ರೆ ಓಪನ್ ಆದ್ರೂ ಆಗ್ಬೋದು. ವೆಯ್ಟ್ ಅಂಡ್ ಸಿ. ಆದ್ರೂ ಎಲ್ಲರೂ ರಾಮ ಜಪ ಮಾಡ್ತಾ ಇದ್ರೆ ನಾವು ಅದ್ರ ಸೇರ್ಕೊಂಡು ರಾಮ ಜಪ ಮಾಡ್ಕೊಂಡು ಇವಾಗ ಹೊರಗಡೆಗೆ ಹೋಗೋಣ. ದೇವಸ್ಥಾನ 12 ಗಂಟೆ ಮೇಲೆ ಓಪನ್ ಆಗುತ್ತಂತೆ. ನಮ್ಗೆ ಇವಾಗ ಟೈಮ್ ಇರೋದು 10:30. ಇನ್ನ ನಾವು 1.5 ಅವರ್ ಗಂಟ ವೆಯ್ಟ್ ಮಾಡೋಕ್ಕಾಗಲ್ಲ. ಆಚೆಯಿಂದನೇ ನಾವು ನಮಸ್ಕಾರ ಮಾಡಿ ಇವಾಗ ನಾವು ಹೊರಗಡೆ ಹೋಗ್ತಾ ಇದೀವಿ. ಏನಾದ್ರೂ ಟೈಮ್ ಇತ್ತು ಅಂದಿದ್ರೆ ಪಕ್ಕ ನಾವು ದರ್ಶನ ಮಾಡ್ಕೊಂಡೇ ಹೋಗ್ತಾ ಇದ್ದೋ. ಆದ್ರೆ 12 ಗಂಟೆ ಗಂಟ ವೆಯ್ಟ್ ಮಾಡಕ್ಕಂಟ ಆಗಲ್ಲ ದೇವಸ್ಥಾನ. ಹಾಗೆ ಮೇನ್ ದೇವಸ್ಥಾನ ಸಹ ಕ್ಲೋಸ್ ಆಗಿದೆ. ಹಾಗೆ ಹನುಮಾನ್ ಮಂದಿರ ಸಹ ಕ್ಲೋಸ್ ಆಗಿದೆ. 12 ಗಂಟೆ ಅಷ್ಟೊತ್ತಿಗೆ ಹನುಮಾನ್ ಮಂದಿರ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ ನಾವು ಬೇರೆ ಕಡೆಗೆ ಪಯಣನ ಸಾಗಿಸ್ಬೇಕು. ಹಾಗೆ ನನ್ನ ಆಪೋಸಿಟ್ ಇರೋದು ಅಯೋಧ್ಯೆ ಶ್ರೀರಾಮ ಮಂದಿರ ಹಿಂದೆ ಕಾಣಿಸ್ತಾ ಇದೆ. ಆದ್ರೆ ನಮಗೊಂದು ಸ್ವಲ್ಪ ಸಣ್ಣ ಗೋಪುರ ಕಾಣಿಸುತ್ತೆ. ಆದ್ರೆ ಫುಲ್ಲು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಡೇ ಟೈಮಲ್ಲಿ ನೋಡಿದ್ರೆ ಇನ್ನೂ ಅದ್ದೂರಿ ಕಾಣಿಸುತ್ತೆ. ಅದಕ್ಕೋಸ್ಕರ ಇವಾಗ ಇಲ್ಲಿಂದನೇ ನಾವು ನೋಡ್ಕೊಂಡು ಇವಾಗ ನಾವು ಹೊರಡ್ತಾ ಇದೀವಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು ಇಲ್ಲ. ಡೈರೆಕ್ಟ್ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿ ನಾಳೆ ರಿಟರ್ನ್ ಟು ಮೈಸೂರು.